Why does the block of plastic released underwater come up to the surface of the water? ಪ್ರಶ್ನೆ ಏನು ಕೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಪ್ಲಾಸ್ಟಿಕ್ ಡಬ್ಬ ಇರುತ್ತೆ ನೋಡಿ, ಪ್ಲಾಸ್ಟಿಕ್ ಡಬ್ಬನ ನಾವು ನೀರೊಳಗಡೆ ಇಟ್ಕೊಂಡ್ರೆ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಅದು ಮೇಲ್ಗಡೆ ಬರುತ್ತೆ. ಏನಕ್ಕೆ ಆ ಥರ ಆಗುತ್ತೆ ಅಂತ ಹೇಳಿ ಪ್ರಶ್ನೆ. ಇದನ್ನು ನಾನು FBD ಉಪಯೋಗಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ FBD ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ಎನ್ ಆಬ್ಜೆಕ್ಟ್ ಇನ್ ಫ್ಲೂಯಿಡ್ ಅಂತ ಹೇಳಿದ್ರೆ, ಈ ಆಬ್ಜೆಕ್ಟ್ ಮೇಲೆ ಏನೇನು ಫೋರ್ಸ್ ಆ್ಯಕ್ಟ್ ಮಾಡ್ತಾಯಿದೆ ಅಂತ ಹೇಳಿ ಬರೆಯುವಂಥ ಡಯಾಗ್ರಾಮೇ ಫ್ರೀ ಬಾಡಿ ಡಯಾಗ್ರಾಮ್. ಇದು ನಮ್ಮ ಪ್ಲಾಸ್ಟಿಕ್ ಬಾಕ್ಸ್, ಆಯಿತಾ. ಒಂದು ಗ್ರಾವಿಟೇಷನಲ್ ಪುಲ್ ಇರುತ್ತೆ, ಅದು ಬಿಟ್ಟರೆ ಏನೋ ಬಾಯಂಟ್ ಫೋರ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ನೆಟ್ ಫೋರ್ಸ್ ಏನಿರುತ್ತೆ, ನೆಟ್ ಫೋರ್ಸ್ ವುಡ್ ಬಿ mg - FP ಅಲ್ವಾ. ವಿತ್ ಡೌನ್ ಎಸ್ ಪಾಸಿಟಿವ್ ಡೈರೆಕ್ಷನ್, ದಿಸ್ ವುಡ್ ಬಿ ಯುವರ್ ಫಾರ್ಮುಲಾ, ಸರಿನಾ? ಆಯಿತಾ ಹುಡುಗರ. ಮುಂದಿನ ಪಾಯಿಂಟ್ ಏನಂತ ಹೇಳಿದ್ರೆ, ವಿ ನೀಡ್ ಟು ರೀಕಾಲ್ ನ್ಯೂಟನ್ಸ್ ಸೆಕೆಂಡ್ ಮತ್ತು ಥರ್ಡ್ ಲಾ. ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳುತ್ತೆ, ನೆಟ್ ಫೋರ್ಸು 0 ಇತ್ತು ಅಂತ ಹೇಳಿದ್ರೆ ನಿಮ್ಮ ಫೈನಲ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಒಂದೇ ಇರುತ್ತೆ ಅಂತ ಹೇಳಿ. ಮತ್ತು ಎರಡನೇ ಲಾ ಏನು ಹೇಳುತ್ತೆ, ನೆಟ್ ಫೋರ್ಸು 0 ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫೈನಲ್ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಒಂದಿರಲ್ಲ, ದ ಆಬ್ಜೆಕ್ಟ್ ವಿಲ್ ಆಕ್ಸಿಲರೇಟ್ ಅಂತ ಹೇಳಿ. ಪಾಸಿಟಿವ್ ಇಲ್ಲ ಅಂತ ಹೇಳಿದ್ರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಸರಿನಾ? ನೆಕ್ಸ್ಟು ಕೇಸ್ 1, mg ಇಸ್ ಗ್ರೇಟರ್ ದೆನ್ FP ಅಂತ ಹೇಳಿದ್ರೆ ಈ ವ್ಯಾಲ್ಯೂ ತೂಕ FBಗಿಂತ ದೊಡ್ಡದಿರುತ್ತೆ. ಎಫ್ ನೆಟ್ ಏನಾಗುತ್ತೆ, ಪಾಸಿಟಿವ್ ಇರುತ್ತೆ ಅಂತ ಹೇಳಿದ್ರೆ ನಿಮ್ಮ ಎಫ್ ನೆಟ್ಟು ಕೆಳಗಿರುತ್ತೆ. ಸೊ ದ ಆಬ್ಜೆಕ್ಟ್ ವಿಲ್ ಏನಾಗುತ್ತೆ, ಸಿಂಕ್, ಮುಳುಗುತ್ತೆ ಅಲ್ವಾ. ಕೆಳಗಿನ ಫೋರ್ಸ್ ಹೆಚ್ಚಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ವಸ್ತುಗೆ ಇಲ್ಲಿ ಬಿಟ್ಟಿದ ತಕ್ಷಣ ಅದು ಮುಳುಗಕ್ಕೆ ಶುರು ಆಗುತ್ತೆ. ಮತ್ತು ಮುಂದೆ mg = FB, mg ಮತ್ತು FB ಒಂದೇ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಇವೆರಡು ಕ್ಯಾನ್ಸಲ್ ಹಾಕ್ಕೊಂಡು 0 ಬರುತ್ತೆ, 0 ನ್ಯೂಟನ್. ದಿಸ್ ಇಸ್ ಸಮ್ ಪಾಸಿಟಿವ್ ನ್ಯೂಟನ್ ಅಂತ ಹೇಳಿದ್ರೆ ಈ ವಸ್ತು ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ನಾವು ಇದನ್ನು ಸುಮ್ಮನೆ ಇಲ್ಲಿ ಇಡ್ತು ಅಂತ ಹೇಳಿದ್ರೆ ವಿ ನೋ ದಟ್ V = U ಅಲ್ವಾ. ಇಲ್ಲಿ V = U ವಿಲ್ ಬಿ = 0 m/s, ಅಲ್ಲೇ ರೆಸ್ಟಲ್ಲೇ ಇರುತ್ತೆ, ಸರಿ ತಾನೆ? ಕೊನೆ ಸಿನಾರಿಯೋ, mg ಇಸ್ ಸ್ಮಾಲರ್ ದೆನ್ FP, ಎಫ್ ನೆಟ್ ಏನಾಗುತ್ತೆ, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಈ ಡೈರೆಕ್ಷನ್ ಪ್ರಕಾರ ನೆಗೆಟಿವ್ ಯಾವುದಕ್ಕೂ ಮೇಲಿನ ದಿಕ್ಕು ಬಂದು ನೆಗೆಟಿವ್ ಡೈರೆಕ್ಷನ್ ಆಗುತ್ತೆ. ಸೊ ಇದು ಎಂಥದಿದು, ಇದರಲ್ಲಿ ದ ನೆಟ್ ಫೋರ್ಸ್ ಇದ್ರ ಮೇಲೆ ನೆಗೆಟಿವ್ ಇರುತ್ತೆ ಅಂತ ಹೇಳಿದ್ರೆ ಎಫ್ ನೆಟ್ ಮೇಲಿರುತ್ತೆ. ಸೊ ಎಫ್ ನೆಟ್ ಮೇಲಿದೆ, ಆಕ್ಸಿಲರೇಷನ್ ಮೇಲಿರುತ್ತೆ, ಹಾಗಾಗಿ ನಿಮ್ಮ ವೆಲಾಸಿಟಿ ಕೂಡ ಮೇಲಿರುತ್ತೆ ಅಲ್ವಾ. ಯಾಕಂತ ಹೇಳಿದ್ರೆ U is 0, ಸೊ ವಿಲ್ ಬಿ ಸಮ್ ನೆಗೆಟಿವ್ ವ್ಯಾಲ್ಯೂ ಅಲ್ವಾ. ಅಂತ ಹೇಳಿದ್ರೆ ಮೇಲಿನ ದಿಕ್ಕಲ್ಲಿ ಹೋಗಿ ಶುರು ಆಗುತ್ತೆ. ಸೊ ಇಟ್ ಇಸ್ ಬೇಸಿಕಲಿ ಅರ್ಥ ಏನು, ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ ಅಪ್, ಇಲ್ಲಾಂದರೆ ರೈಸಿಂಗ್ ಅಪ್ ಅಂತಲೇ ಹೇಳ್ಬೋದು ಅಲ್ವಾ. ಸೊ ಇದೇ ನಿಮ್ಮ ಉತ್ತರ. ನೀವೊಂದು ಪ್ಲಾಸ್ಟಿಕ್ ಬಾಟ್ಲನ್ನ ನೀರೊಡೆ ಹಿಡಿತು ಅಂತ ಹೇಳಿದ್ರೆ ಅದರ ನೆಟ್ ಫೋರ್ಸು ಮೇಲಿರುತ್ತೆ. ಏನಕ್ಕಂತ ಹೇಳಿದ್ರೆ ಬಾಯನ್ಸಿ ಫೋರ್ಸ್ ಹೆಚ್ಚಿರುತ್ತೆ, ಅದರ ತೂಕಕ್ಕಿಂತ ಬಾಯನ್ಸಿ ಫೋರ್ಸ್ ಹೆಚ್ಚಿರುತ್ತೆ, ಹಾಗಾಗಿ ನಿಮ್ಮ ನೆಟ್ ಫೋರ್ಸ್ ಮೇಲಿರುತ್ತೆ, ಹಾಗಾಗಿ ಇಟ್ ವಿಲ್ ಮೂವ್ ಅಪ್, ಸರಿನಾ? ನೋಡಿ, ಎಲ್ಲ ಲಿಂಕ್ ಆಗಿದೆ ಟಾಪಿಕ್ಸು. ಸೊ ನೀವು ಯಾವತ್ತಿದ್ರೂ ಒಂದೊಂದಾಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಎಸ್ಪೆಷಲಿ ಈ ವರ್ಷದ ಟಾಪಿಕ್ಸನ್ನೆಲ್ಲ. ಪ್ರತಿಯೊಂದು ಲಿಂಕ್ ಆಗಿದೆ, ಪ್ರತಿಯೊಂದು ಚಾಪ್ಟರ್ ನೀವು ಒಂದು ಚಾಪ್ಟರ್ ಮೇಲೆ ಬಿಲ್ಡ್ ಮಾಡ್ಕೊಂಡು ಹೋಗಬೇಕು. ಸೊ ದಿಸ್ ವಿಲ್ ಬಿ ಎಟ್ ರೆಸ್ಟ್. ಥಿಯರಿಟಿಕಲ್ ಆನ್ಸರ್ ಹೇಗೆ ಬರೀಬೇಕು ಅಂತ ಹೇಳಿದ್ರೆ, ಆ ಪ್ಲಾಸ್ಟಿಕ್ ಅಂಡರ್ ವಾಟರ್ ವುಡ್ ಡಿಸ್ಪ್ಲೇಸ್ ವಾಟರ್ ಹೂಸ್ ವೇಟ್ ವಿಲ್ ಬಿ ಮೋರ್ ದ್ಯಾನ್ ಇಟ್ಸ್ ಓನ್ ಮೋರ್, ಆಯಿತಾ. ಆಸ್ ಅ ರಿಸಲ್ಟ್ ದ ಬಾಯಿಂಟ್ ಫೋರ್ಸ್ ವುಡ್ ಬಿ ಮೋರ್ ದ್ಯಾನ್ ಇಟ್ಸ್ ವೇಟ್, thus a positive net force will be pointing in the upward direction. This results in the object coming up. ಇದೇ ನಿಮ್ಮ ಉತ್ತರ, ಆಯಿತಾ ಹುಡುಗರ. ಕೊನೆಯದಾಗಿ ನೀವು ಇದನ್ನೆಲ್ಲ ಬರ್ಕೊಬೇಕು, ಪಾಸ್ ಮಾಡಿ ಬರ್ಕೊಳ್ಳಿ. ಇದು ಎಕ್ಸಾಮಲ್ಲಿ ಯಾಕೆ ಬರೆಯೋಂಗಿಲ್ಲ, ಬಟ್ ಇದು ಅರ್ಥ ಮಾಡ್ಕೊಳೋದಕ್ಕೆ ಮತ್ತು ರಿವಿಷನ್ಗೋಸ್ಕರ ಇದೆಲ್ಲ ಮಾಡೋದು ಒಳ್ಳೆಯದು. ಮತ್ತು ಮುಂದಿನ ಕ್ಲಾಸಸ್, ಫ್ಯೂಚರ್ ಕ್ಲಾಸಸ್ ಯಾವುದೋ ನಿಮ್ಮ 11th 12th ಡಿಗ್ರಿಯಲ್ಲೆಲ್ಲ ಇದೆಲ್ಲ ಕಲಿತೀರಾ, ನೀವು ಡೀಟೇಲಾಗಿ ಕಲಿತೀರಾ. ನಿಮ್ಮ ಎಕ್ಸಾಮಲ್ಲಿ ಬರೆಯುವಂಥ ಉತ್ತರ ಇದು.